ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ಬಹವಲ್ಪುರದಿಂದ ಇನ್ನೂ ಒಂದು ಸಂತೋಷದ ಸುದ್ದಿ ಬರ್ತಾ ಇದೆ. ಕಳೆದ ತಿಂಗಳಷ್ಟೇ ಪಾಕಿಸ್ತಾನದಲ್ಲಿ ದೊಡ್ಡ ರ್ಯಾಲಿ ಒಂದನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಭಾರತವನ್ನ ತುಂಡು ತುಂಡಾಗಿ ಕತ್ತರಿಸ್ತೀವಿ ಅಂತ ಹೇಳ್ತಾ ಇದ್ದ ಜೈಷ್ ಉಗ್ರನೊಬ್ಬನ ಜನಾಜಾ ಅಂದ್ರೆ ಅಂತ್ಯ ಸಂಸ್ಕಾರದ ಮೆರವಣಿಗೆ ಬಹವಲ್ಪುರದಲ್ಲಿ ನಡೆದಿದೆ. ಭಾರತದ ವಿರುದ್ಧ ನಿರಂತರವಾಗಿ ನಾಲಿಗೆ ಜಾರ್ತಾ ಇದ್ದ ಮುಲ್ಲಾಗೆ ಜಹನ್ನಂನ ಟಿಕೆಟ್ ಸಿಕ್ಕಿದೆ. ಅವನ ಸಾವನ್ನಲ್ಲಿ ಖಚಿತಪಡಿಸಲಾಗ್ತಾ ಇದೆ. ಆದ್ರೂ ಅವನು ಅಪರಿಚಿತರ ಕೈಗೆ ಸಿಕ್ಕಿಬಿದ್ನ ಅಥವಾ ಮೊನ್ನೆ ಭಾರತ ನಡೆಸಿದ್ದ ದಾಳಿಯಲ್ಲಿ ಗಾಯಗೊಂಡು ಸಾವಿಗೀಡಾದ್ನ ಅನ್ನೋ ಬಗ್ಗೆ ಖಚಿತವಾದ ಮಾಹಿತಿಯನ್ನ ಜೈಷ್ ಹೊರಹಾಕ್ತಾ ಇಲ್ಲ. ಹಾಗಾದ್ರೆ ಯಾರು ಈ ಜೈಷ್ ಕಮಾಂಡರ್? ಪಾಪ ಇಷ್ಟು ಬೇಗ ಅವನಿಗೆ ಟಿಕೆಟ್ ಯಾಕೆ ಸಿಗುತ್ತು? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಚಾನಲ್ ಅನ್ನ ಮಾಡಿರ್ತೀರಿ. ಆದ್ರೆ ಅದನ್ನ ಮುಂದೆ ತಗೊಂಡು ಹೋಗೋದು ಹೇಗೆ ಅನ್ನೋ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಯೂಟ್ಯೂಬ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ತರಬೇತಿ ಕೊಡುವ 3 ದಿನಗಳ ಕಾರ್ಯಾಗಾರವೊಂದನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜೂನ್ 6, 7 ಮತ್ತು 8ನೇ ತಾರೀಕು ಈ ಯೂಟ್ಯೂಬ್ನ ವಿಶೇಷ ಕಾರ್ಯಾಗಾರ ಇರುತ್ತೆ. ಅದರಲ್ಲಿ ಸ್ಕ್ರಿಪ್ಟಿಂಗ್, ವಾಯ್ಸ್ ಓವರ್, ಯೂಟ್ಯೂಬ್ನ ಮಾನಿಟೈಸೇಷನ್, ಆಪ್ಟಿಮೈಸೇಷನ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು ವಿಡಿಯೋಗಳನ್ನು ಮಾಡೋದು ಹೇಗೆ ಅನ್ನೋ ಬಗ್ಗೆ ಕೂಡ ತರಬೇತಿಯನ್ನು ಕೊಡಲಾಗತ್ತೆ. ನಿಮಗೆ ಆ ಬಗ್ಗೆ ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರಿಗೆ ನೀವು ಕರೆ ಮಾಡಬಹುದು. ಇನ್ನೊಮ್ಮೆ ಹೇಳ್ತೀನಿ, 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ಪಾಕಿಸ್ತಾನದಲ್ಲಿ 2 ರೀತಿಯ ಉಗ್ರರಿದ್ದಾರೆ. ಒಂದು, ವಯಸ್ಸಲ್ಲಿದ್ದಾಗ ಕೈಲಿ ಬಂದು ಹಿಡ್ಕೊಂಡು ಭಾರತದ ಕಾಶ್ಮೀರಕ್ಕೆ ಬಂದು ಇಲ್ಲೊಂದಷ್ಟು ಉಗ್ರ ಕೃತ್ಯಗಳನ್ನು ಮಾಡಿ ಪಾಕಿಸ್ತಾನಕ್ಕೆ ಹಿಂತಿರುಗಿ ಹೋದವರು. ಈಗಲ್ಲಿ ಅವರು ಸೀನಿಯರ್ ಕಮಾಂಡರ್ಗಳು. ಹೊಸ ಉಗ್ರರ ನೇಮಕಾತಿಯನ್ನು ಮಾಡಿಕೊಳ್ಳೋದು, ಅವರಿಗೆ ತರಬೇತಿ ಕೊಡೋದು, ನಮ್ಮ ಕಾಲದಲ್ಲಿ ಹೀಗೆಲ್ಲ ಮಾಡಿದ್ವಿ ಅಂತ ಹಳೆಯ ಕಥೆಗಳನ್ನು ಹೇಳಿ ಅವರನ್ನು ಪ್ರಚೋದಿಸೋದು, ತಮ್ಮ ಹಳೆಯ ಕಾಂಟ್ಯಾಕ್ಟ್ಗಳನ್ನು ಬಳಸಿ ಕಾಶ್ಮೀರಕ್ಕೆ ಉಗ್ರರನ್ನು ಕಳುಹಿಸಿಕೊಡೋದು, ಇಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅಲ್ಲೇ ಕೂತ್ಕೊಂಡು ಗೈಡ್ ಮಾಡೋದು, ಇದನ್ನೆಲ್ಲ ಮಾಡೋ ಒಂದು ವರ್ಗ. ಇನ್ನೂ ಒಂದು ವರ್ಗ ಇದೆ, ಅವರದ್ದು ಭಾಷಣ ಮಾಡ್ತಾ ಹೋಗೋದೇ ಕೆಲಸ. ತಮ್ಮ ಉಗ್ರ ಭಾಷಣಗಳ ಮೂಲಕ, ಕುರಾನನ್ನು ಮಿಸ್ಇಂಟರ್ಪ್ರೆಟ್ ಮಾಡೋ ಮೂಲಕ ಪಾಕಿಸ್ತಾನದ ಯುವಕರನ್ನ ಹಾಗೆ ಏಷ್ಯಾದ ನಾನಾ ಭಾಗಗಳಲ್ಲಿನ ಮುಸ್ಲಿಂ ಯುವಕರನ್ನ ಪ್ರಚೋದಿಸ್ತಾ ಹೋಗೋದು, ಜಿಹಾದ್ ಬಗ್ಗೆ ಹೇಳ್ತಾ ಭಾರತದ ವಿರುದ್ಧ, ಇಸ್ಲಾಮೇತರರ ವಿರುದ್ಧ ದ್ವೇಷ ಬೆಳೆಸ್ತಾ ಹೋಗೋದು ಮತ್ತು ಆ ಭಾಷಣಗಳ ಮೂಲಕವೇ ಒಂದಷ್ಟು ಹಣವನ್ನು ಸಂಗ್ರಹಿಸಿ ಅದನ್ನು ಉಗ್ರ ಚಟುವಟಿಕೆಗಳಿಗೆ ಬಳಕೆ ಮಾಡ್ತಾ ಹೋಗ್ತಾರೆ. ಹೀಗೆ ಭಾಷಣಗಳ ಮೂಲಕ, ಕಟ್ಟರ್ ಇಸ್ಲಾಂ ಮೂಲಕ, ಇಸ್ಲಾಮೇತರರ ಮೇಲೆ ಬೆಂಕಿ ಉಗುಳುವ ಮೂಲಕ ಹಣ ಸಂಗ್ರಹಿಸುವ ಕೆಲಸ ಮಾಡೋದಕ್ಕೆ ಒಂದಷ್ಟು ಟ್ರೈನ್ಡ್ ಮುಲ್ಲಾಗಳು, ಜೈಷ್ ಇ ಮೊಹಮ್ಮದ್, ಲಷ್ಕರ್ ಎ ತೈಬಾ ಸೇರಿದಂತೆ ಸಾಕಷ್ಟು ಉಗ್ರ ಸಂಘಟನೆಗಳಲ್ಲಿದ್ದಾರೆ. ಇನ್ನಲ್ಲಿ ಜಮಾತ್ ಉದ್ ದವಾ ಅನ್ನೋ ಹೆಸರಿನ ಒಂದು ಹಣ ಸಂಗ್ರಹಣೆಗಾಗಿಯೇ ಇರೋ ಇಸ್ಲಾಮಿಕ್ NGO ಕೂಡ ಇದೆ. ಅವರೆಲ್ಲ ಮಾಡೋದು ಇಸ್ಲಾಂ ಖತ್ರೆ ಮೇ ಹೈ, ಇಸ್ಲಾಂ ಖತ್ರೆ ಮೇ ಹೈ ಅನ್ನೋ ಥರದ ಭಾಷಣಗಳನ್ನು ಮಾಡ್ತಾ ಭಾರತದ ವಿರುದ್ಧ ದ್ವೇಷ ಕಕ್ಕುವ ಕೆಲಸವನ್ನ. ಅಂಥವನೇ ಒಬ್ಬ ಅಬ್ದುಲ್ ಅಜೀಜ್ SR. ಈ ಅಬ್ದುಲ್ ಅಜೀಜ್ ಕಳೆದ ತಿಂಗಳು ಮಾಡಿದ್ದ ಭಾಷಣವೊಂದು ಪಾಕಿಸ್ತಾನದಲ್ಲಿ ಮತ್ತು ಭಾರತದ ಕೆಲ ಕಡೆಗಳಲ್ಲಿ ವಿಪರೀತ ಪ್ರಮಾಣದಲ್ಲಿ ವೈರಲ್ ಆಯಿತು. ಅದರಲ್ಲಿ ಅವನು ಹೊಸದೇನು ಹೇಳಿರಲಿಲ್ಲ. ಭಾರತ ಜೈಷ್ನ ಮುಖ್ಯಸ್ಥ ಅಜರ್ ಮಸೂದ್ ಹಾಗೂ ಲಷ್ಕರ್ನ ಮುಖ್ಯಸ್ಥ ಹಫೀಜ್ ಸಯೀದ್ನ ಹಿಂದೆ ಬಿದ್ದಿದೆ. ನಾವು ಭಾರತವನ್ನ ಸುಮ್ಮನೆ ಬಿಡೋದಿಲ್ಲ, ಭಾರತವನ್ನ ಬಾಲ್ಕನೈಸೇಷನ್ಗೆ ಒಳಪಡಿಸ್ತೀವಿ, ತುಂಡು ತುಂಡಾಗಿ ಕತ್ತರಿಸ್ತೀವಿ ಅಂತೆಲ್ಲ ಅವನು ಭಾಷಣ ಮಾಡಿದ್ದ. ಈಗ ಅವನಲ್ಲಿ ಹೆಣ ಆಗಿದ್ದಾನೆ. ಅವನ ಸಾವನ್ನ ಪಾಕಿಸ್ತಾನದ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳು, ಜೈಷ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಗಳು ಕೂಡ ಖಚಿತಪಡಿಸ್ತಾ ಇದ್ದಾರೆ. ಆದರೆ ಅವನು ಹೇಗೆ ಸತ್ತ ಅನ್ನೋದನ್ನು ಮಾತ್ರ ಬಹಿರಂಗಪಡಿಸ್ತಾ ಇಲ್ಲ. ಸಾಮಾನ್ಯವಾಗಿ ಪಾಕಿಸ್ತಾನದಲ್ಲಿ ಉಗ್ರರ ಬೇಟೆಗೆ ಮತ್ತು ಅವರನ್ನು ಜಹನ್ನಮ್ಗೆ ಅಂದರೆ ನರಕಕ್ಕೆ ಪಾರ್ಸಲ್ ಮಾಡೋದಕ್ಕೆ ಒಂದು ಸೈಲೆಂಟ್ ಆಪರೇಷನ್ ನಡೀತಲೇ ಇದೆ. ಅಲ್ಲಿನ ಅಪರಿಚಿತ ಬಂದೂಕುಧಾರಿಗಳು ಭಾರತಕ್ಕೆ ತುಂಬ ಬೇಕಾದ ಉಗ್ರರನ್ನ ಹುಡುಕಿ ಅವರು ಎಲ್ಲೇ ಅಡಗಿದ್ರು ತಮ್ಮ ಗಮನಕ್ಕೆ ಬಂದು ಕೂಡಲೇ ಹೊಡೆದು ಕೆಡುತ್ತಾ ಇದ್ದಾರೆ. ಮೊನ್ನೆ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಅದರ ಬೆನ್ನಲ್ಲೇ ಸಿಂಧ್ ಪ್ರಾಂತ್ಯದಲ್ಲಿ ಅಡಗಿ ಕೂತಿದ್ದ ರಜಾವುಲ್ಲಾ ನಿಜಾಮನಿ ಅಲಿಯಾಸ್ ಅಬು ಸೈಫುಲ್ಲಾ ಅನ್ನೋನನ್ನ ಹೊಡೆದು ಕೆಡವಲಾಯಿತು. ಅವನು ನಮ್ಮ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೇಲೆ ದಾಳಿ ನಡೀತಲ್ಲ, ಅದರ ಮಾಸ್ಟರ್ ಮೈಂಡ್ ಆಗಿದ್ದ. ನೇಪಾಳದ ಮೂಲಕ ಭಾರತದಲ್ಲಿ ಲಷ್ಕರ್ ಎ ತೈಬಾ ಉಗ್ರ ಸಂಘಟನೆಯ ರಿಕ್ರೂಟ್ಮೆಂಟ್ನಿಂದ ಹಿಡಿದು ಎಲ್ಲವನ್ನೂ ಆಪರೇಟ್ ಮಾಡ್ತಾ ಇದ್ದ. ನೇಪಾಳದಲ್ಲಿ ಒಂದು ಮದುವೆ ಕೂಡ ಆಗಿದ್ದ. ಗೆಳೆಯರೆ, ನಾನು ಈ ಹಿಂದೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ನೇಪಾಳ ಅನ್ನೋದು ಭಾರತದ ಪಾಲಿಗೆ ಅತ್ಯಂತ ಅಪಾಯಕಾರಿ ಗಡಿಯಾಗ್ತಾ ಇದೆ.
ಅಲ್ಲಿಂದ ಉಗ್ರರು ಭಾರತವನ್ನ ಪ್ರವೇಶ ಮಾಡ್ತಾರೆ. ನೇಪಾಳದಿಂದಲೇ ನಮ್ಮಲ್ಲಿ ಕೋಟಾ ನೋಟುಗಳು, ಡ್ರಗ್ಸ್ ಸ್ಮಗ್ಲಿಂಗ್ ಇದೆಲ್ಲ ಆಗ್ತಾ ಇರೋದು. ಭಾರತದ ನಟೋರಿಯಸ್ ಭಯೋತ್ಪಾದಕರು ನೇಪಾಳದಲ್ಲಿ ಆಶ್ರಯ ಪಡ್ಕೊಂಡು ಅಲ್ಲಿಂದ ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನ ನಡೆಸ್ತಾ ಇದ್ರು. ನಿಮಗೆ ಗೊತ್ತಲ್ಲ, ಭಾರತದ ವಿಮಾನವೊಂದನ್ನು ಅಪಹರಿಸಿ ಕಂದಹಾರ್ಗೆ ತಗೊಂಡು ಹೋಗಿ ಅದನ್ನ ಅಲ್ಲಿ ಇಟ್ಟುಕೊಂಡು ಭಾರತದ ಜೈಲಲ್ಲಿದ್ದ ಉಗ್ರರನ್ನ ಬಿಡಿಸ್ಕೊಳ್ಳೋ ಕೆಲಸ ನಡೀತಲ್ಲ, ಆ ವಿಮಾನ ಅಪಹರಣ ಆಗಿದ್ದು ಕೂಡ ನೇಪಾಳದ ಕಾಠ್ಮಂಡುವಿನಿಂದ. ಸೊ ಈ ಸೈಫುಲ್ಲಾ ಕೂಡ ನೇಪಾಳದಲ್ಲೇ ಆಶ್ರಯ ಪಡ್ಕೊಂಡಿದ್ದ. ಆನಂತರ ಅವನು ಪಾಕಿಸ್ತಾನಕ್ಕೆ ಹಿಂತಿರುಗಿ ಬಂದ. ಅಲ್ಲಿ ಸೀನಿಯರ್ ಕಮಾಂಡರ್ ಆದ ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುಧಾರಿಗಳ ಆರ್ಭಟ ಹೆಚ್ಚಾದ ನಂತರ ಅವನಿಗೆ ಸೇಫ್ ಆಗಿರುವಂತ ಲಷ್ಕರ್ ಹೇಳಿತು. ಹೀಗಾಗಿ ಅವನು ಸಿಂಧ್ ಪ್ರಾಂತ್ಯದಲ್ಲಿ ಅಡಗಿ ಕೂತಿದ್ದ. ಸಿಂಧಲ್ಲಿದ್ರೆ ನನ್ನನ್ನು ಯಾರೂ ಮುಟ್ಟೋದಿಲ್ಲ, ನನ್ನನ್ನು ಹುಡುಕೊಂಡು ಯಾರೂ ಬರೋದಿಲ್ಲ ಅಂತ ಅವನು ಅಂದ್ಕೊಂಡಿದ್ದ. ಜೊತೆಗೆ ಅವನಿಗೆ 2 ಟೈರ್ ಸೆಕ್ಯೂರಿಟಿ ಬೇರೆ ಇತ್ತು. ಪಾಕಿಸ್ತಾನದ ಸೇನೆ ಅವನಿಗೆ ಒಂದು ಸುತ್ತಿನ ಭದ್ರತೆಯನ್ನು ಒದಗಿಸಿದ್ರೆ ಇನ್ನೂ ಒಂದು ಸುತ್ತಿನ ಭದ್ರತೆಯನ್ನ ಲಷ್ಕರ್ ಉಗ್ರರು ಕೊಟ್ಟಿದ್ರು. ಇಷ್ಟಾದ್ರೂ ಅವನು ಸಿಂಧಲ್ಲೇ ಬೀದಿ ಹೆಣುವಾಗಿ ಹೋದ. ಪಾಪ ಅವನು ಎಷ್ಟು ಹೆದರ್ಕಂಡಲ್ಲಿ ಬದುಕ್ತಾ ಇದ್ದ ಅಂದ್ರೆ, ಮುರಿದ್ ಕೆ ಮೇಲೆ ಭಾರತ ಬಾಂಬ್ ಹಾಕ್ತಲ್ಲ, ಆಗ ಅಲ್ಲಿನ ಲಷ್ಕರ್ ಕ್ಯಾಂಪ್ ಅಲ್ಲಿದ್ದ ಸಾಕಷ್ಟು ಭಯೋತ್ಪಾದಕರು, ಇವನ ಸೀನಿಯರ್ಗಳು, ಅಬೂಜಾನುಗಳು ಎಲ್ಲ ಸತ್ತು ಹೋದ್ರು. ಆದ್ರೆ ಅವರನ್ನ ನೋಡೋದಿಕ್ಕೆ, ಅವರ ಜನಾಜಾದಲ್ಲಿ ಭಾಗವಹಿಸೋದಿಕ್ಕೆ ಕೂಡ ಇವನು ಹೋಗಲಿಲ್ಲ. ಹಾಗೆ ಬಚ್ಚಿಟ್ಕೊಂಡು ಕೂತರೂ ಕೂಡ ಅವನನ್ನ ಪಾಕಿಸ್ತಾನದಲ್ಲಿನ ಬಂದೂಕುಧಾರಿ ದೇವದೂತರು ಇರೋದಕ್ಕೆ ಬಿಡಲಿಲ್ಲ. ಇಲ್ಲಿಂದ ಶಾಶ್ವತವಾಗಿ ನರಕಕ್ಕೆ ಪಾರ್ಸಲ್ ಮಾಡಿದ್ರು. ಇನ್ನು ಈಗ ಜೈಷ್ ಎ ಮೊಹಮ್ಮದ್ನ ಸೀನಿಯರ್ ಕಮಾಂಡರ್ ಮುಲ್ಲಾ ಅಬ್ದುಲ್ ಅಜೀಜ್ ಸಾವಿಗೀಡಾಗಿರೋ ಸುದ್ದಿ ಬರ್ತಾ ಇದೆ. ಗೆಳೆಯರೆ, ಈ ಅಬ್ದುಲ್ ಅಜೀಜ್ ಅನ್ನೋನು ರಿಕ್ರೂಟ್ಮೆಂಟ್ ವಿಷಯದಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದ. ರಾವಲ್ಪಿಂಡಿ, ಇಸ್ಲಾಮಾಬಾದ್, ಲಾಹೋರ್ ಸೇರಿದಂತೆ ಪಾಕಿಸ್ತಾನದ ಸಾಕಷ್ಟು ಕಡೆಗಳಲ್ಲಿ ರ್ಯಾಲಿಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದವನು ಮತ್ತು ಅಲ್ಲಿ ಭಯಾನಕ ಭಾಷಣಗಳನ್ನ ಮಾಡ್ತಾ ಯುವಕರನ್ನ ಜಿಹಾದ್ ಕಡೆಗೆ ಆಕರ್ಷಿಸ್ತಾ ಇದ್ದವನು ಇದೇ ಅಬ್ದುಲ್ ಅಜೀಜ್ ಅಂತ ಹೇಳಲಾಗತ್ತೆ. ಪಾಪ ಕಳೆದ ತಿಂಗಳಷ್ಟೇ ಭಾರತವನ್ನ ಬಾಲ್ಕನೈಸ್ ಮಾಡೋ ಬಗ್ಗೆ ಇವನು ಮಾತನಾಡಿದ್ದ. ಈಗ ಅವನದ್ದೇ ಶವಯಾತ್ರೆ ನಡೆದು ಹೋಗಿದೆ. ಇಲ್ಲಿ ಬಾಲ್ಕನೈಸ್ ಅನ್ನೋ ಪದವನ್ನ ನೀವು ಪದೇ ಪದೇ ಕೇಳ್ತಾ ಇರ್ತೀರಿ. ಪಾಕಿಸ್ತಾನ ಬಾಲ್ಕನೈಸ್ ಆಗತ್ತೆ ಅನ್ನೋ ಮಾತುಗಳನ್ನ ಕೇಳಿರಬಹುದು. ರಷ್ಯಾನ ಮತ್ತೆ ಬಾಲ್ಕನೈಸ್ ಮಾಡ್ತಾರೆ ಅಂತಲೂ ಹೇಳೋದನ್ನ ನೀವು ಕೇಳಿರ್ತೀರಿ. ಇಲ್ಲಿ ಬಾಲ್ಕನೈಸೇಷನ್ ಅಂದ್ರೆ ಒಂದು ದೇಶವನ್ನ ಭಾಷೆ, ಜನಾಂಗ, ಬುಡಕಟ್ಟು, ಸಂಸ್ಕೃತಿ, ಮತ, ಧರ್ಮಗಳ ಆಧಾರದ ಮೇಲೆ ಚಿಕ್ಕ ಚಿಕ್ಕ ದೇಶಗಳನ್ನಾಗಿ ತುಂಡರಿಸಿ ಹಾಕೋದು. ನಮ್ಮಲ್ಲ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಭಾಷೆಯ ಹೆಸರಲ್ಲಿ ನಮ್ಮನ್ನು ಒಡೆಯುವ ಕೆಲಸ ಒಂದು ಕಡೆ ನಡೀತಾ ಇದ್ರೆ, ಈಶಾನ್ಯ ಭಾಗದಲ್ಲಿ ಬುಡಕಟ್ಟು ಜನಾಂಗಗಳ ಅಸ್ಮಿತೆಯ ಹೆಸರಲ್ಲಿ ಪ್ರತ್ಯೇಕತಾವಾದವನ್ನ ಹೆಚ್ಚು ಮಾಡೋ ಕೆಲಸ ಸದ್ದಿಲ್ಲದೆ ನಡೀತಾ ಹೋಗ್ತಾ ಇದೆ. ಹೀಗೆ ಭಾರತವನ್ನ ಒಡೆಯುವ ಕೆಲಸದ ಹಿಂದೆ ಒಂದ್ ಕಡೆ ಇಸ್ಲಾಮಿಕ್ ಮೂಲಭೂತವಾದಿಗಳಿದ್ದಾರೆ, ಮತ್ತೊಂದು ಕಡೆ ಪಶ್ಚಿಮದ ಡೀಪ್ ಸ್ಟೇಟ್ ಮತ್ತು ಜಾರ್ಜ್ ಸೊರೋಸ್ ತರದವರು ಇದ್ದಾರೆ. ಪಶ್ಚಿಮದ ಜನ ಅದನ್ನ ಹೇಳ್ಕೊಳ್ಳೋದಿಲ್ಲ, ಸೈಲೆಂಟ್ ಆಗಿ ನಮ್ಮಿಂದಲೇ, ನಮ್ಮ ಕೈಯಲ್ಲೇ ಭಾಷೆಯ ಹೆಸರಲ್ಲಿ, ಜನಾಂಗದ ಹೆಸರಲ್ಲಿ ನಮ್ಮನ್ನ ಬೇರ್ಪಡಿಸ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಈ ಇಸ್ಲಾಮಿಕ್ ಮೂಲಭೂತವಾದಿಗಳು ಬಹಿರಂಗವಾಗಿ ಅದನ್ನ ಮಾತಾಡ್ತಾ ಇದ್ದಾರೆ. ಈ ಅಜೀಜ್ ಕೂಡ ಹಾಗೆ ಪಾಕಿಸ್ತಾನದ ಪ್ರತಿ ಭಾಷಣದಲ್ಲೂ ಭಾರತವನ್ನ ಒಡೆಯುವ ಮಾತಾಡ್ತಾ ಹೋಗ್ತಾ ಇದ್ದ. ಇನ್ನು ಈ ಬಾಲ್ಕನೈಸೇಷನ್ ಅಂತ ಕರೀತಾರಲ್ಲ, ಆ ಬಾಲ್ಕನ್ ಅಂದ್ರೆ ದಕ್ಷಿಣ ಪೂರ್ವ ಯುರೋಪಿನ ಭೂಭಾಗ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ, ಇದನ್ನ ಬಾಲ್ಕನ್ ಪೆನಿನ್ಸುಲಾ ಅಂತ ಕೂಡ ಕರೀತಾರೆ. ಅಟೋಮನ್ ಸಾಮ್ರಾಜ್ಯ ಪತನಗೊಂಡ ನಂತರ ಮತ್ತು ಸೋವಿಯತ್ ಯೂನಿಯನ್ ಪತನಗೊಂಡ ನಂತರ ಈ ಭೂಭಾಗ ಸ್ವತಂತ್ರಗೊಂಡು ಸಣ್ಣ ಸಣ್ಣ ದೇಶಗಳಾಗಿ ವಿಭಜನೆಗೊಳ್ತು. ಆ ವಿಭಜನೆಗೆ ಜನಾಂಗ, ಧರ್ಮ, ಸಂಸ್ಕೃತಿ, ಭಾಷೆ ಇವೆಲ್ಲ ತಳಹದಿಗಳಾದವು. ಇದನ್ನೇ ಈಗ ದೇಶಗಳನ್ನು ಒಡೆಯುವ ಸಂದರ್ಭದಲ್ಲಿ ಬಾಲ್ಕನೈಸೇಷನ್ ಅನ್ನೋ ಪದವನ್ನ ಬಳಕೆ ಮಾಡಲಾಗ್ತಾ ಇರುತ್ತೆ. ಸೊ ಹೀಗೆ ಭಾರತವನ್ನ ಒಡೆಯುವ ಕನಸು ಕಂಡವನು ಜಹನ್ನಮ್ ಅಂದ್ರೆ ನರಕದ ಬಾಗಿಲಿಗೆ ಹೋಗಿದ್ದಾನೆ. ಅವನ ಅಂತ್ಯ ಭಾರತ ಬಹವಲ್ಪುರದ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಗಾಯಗೊಂಡು ಆಸ್ಪತ್ರೆ ಪಾಲಾಗಿ ಇವನು ಅಲ್ಲಿ ಸಾವಿಗೀಡಾದ್ನ ಅಥವಾ ಅಪರಿಚಿತರ ಕೈಯಲ್ಲಿ ಇವನು ಸತ್ನ ಅನ್ನೋದು ಮಾತ್ರ ಈಗ ಗೊತ್ತಾಗಬೇಕಾಗಿದೆ. ಅದರ ಬಗ್ಗೆ ಯಾವ ಮಾಹಿತಿಯನ್ನು ಜೈಷ್ ಹೊರಹಾಕೋದಿಕ್ ಹೋಗ್ತಾ ಇಲ್ಲ. ಅಪರಿಚಿತ ಬಂದೂಕುಧಾರಿಗಳ ಕೈಯಲ್ಲಿ ಜೈಷ್ನ ಸೀನಿಯರ್ ಕಮಾಂಡರ್ಗಳು ಸಾಯ್ತಾ ಇದ್ದಾರೆ ಅಂತ ಹೇಳಿಕೊಂಡ್ರೆ ಅದು ಜೈಷ್, ಲಷ್ಕರ್ ಸೇರಿದಂತೆ ಭಾರತ ವಿರೋಧಿ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ಏನಿದ್ದಾರೆ ಅವರ ಎದೆಗಳಲ್ಲಿ ಆತಂಕ ಉಂಟಾಗೋದಕ್ಕೆ ಕಾರಣ ಆಗತ್ತೆ ಮತ್ತು ಸಂಘಟನೆಗೆ ಹಿನ್ನಡೆ ಆಗತ್ತೆ ಅನ್ನೋ ಕಾರಣಕ್ಕೆ ಅವರು ಈ ಅಜೀಜ್ ಹೇಗೆ ಸತ್ತ ಅನ್ನೋದನ್ನ ಬಹಿರಂಗ ಪಡಿಸೋದಿಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಇವನು ಸತ್ತಿದ್ದಾನೆ ಅನ್ನೋದು ಖಚಿತಗೊಂಡಿದೆ ಮತ್ತು ಇವನ ಸಾವು ಜೈಷ್ ಇ ಮೊಹಮ್ಮದ್ನ ಪಾಲಿಗೆ ಅತಿ ದೊಡ್ಡ ನಷ್ಟ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಗೆಳೆಯರೆ, ಪಾಕಿಸ್ತಾನದ ಪರಿಸ್ಥಿತಿ ಎಷ್ಟು ಚಿಂತಾಜನಕವಾಗಿ ಬದಲಾಗ್ತಾ ಇದೆ ಅಂದ್ರೆ, ಒಂದ್ ಕಡೆ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಗಳಿಗೆ ಮುಜರಾ ಡ್ಯಾನ್ಸ್ ಮಾಡಿಸ್ತಾ ಇದೆ, ಮತ್ತೊಂದು ಕಡೆ
ಪಾಕ್ ಆಕ್ರಮಿತ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಕಳೆದ 3 ದಿನಗಳಿಂದ ಹೆದ್ದಾರಿ ಬಂದ್ ಮಾಡಿ ಅಲ್ಲಿನ ಜನ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಜೊತೆ ಚೈನಾಗೆ ಸಂಪರ್ಕ ಕಲ್ಪಿಸುವ ಸಿಪೆಕ್ನ ಹೆದ್ದಾರಿಯನ್ನ ಅಲ್ಲಿ ಬಂದ್ ಮಾಡಲಾಗಿದೆ. ಹೀಗಾಗಿ ಪಾಕಿಸ್ತಾನದಿಂದ ಚೈನಾಗೆ ಮತ್ತು ಚೈನಾದಿಂದ ಪಾಕಿಸ್ತಾನಕ್ಕೆ ಸರಕು ಸರಂಜಾಮುಗಳನ್ನು ಸಾಗಾಟ ಮಾಡುವ 100 ಲಾರಿಗಳು ಈಗ ರಸ್ತೆಯ ಉದ್ದಕ್ಕೂ ನಿಂತಿವೆ. ಗಿಲ್ಗಿಟ್ನ ಜನ ಪಾಕಿಸ್ತಾನದ ವಿರುದ್ಧ ಶಾಂತಿಯುತ ಪ್ರತಿಭಟನೆಗಳಿಗೆ ಮುಂದಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಕರಾಚಿಯಲ್ಲಿ ಒಂದು ಭಯಾನಕ ಜೈಲ್ ಬ್ರೇಕ್ ನಡೆದಿದೆ. ನೀವು ಗಮನಿಸಿರಬೇಕು, ಆಪರೇಷನ್ ಸಿಂಧೂರದ ನಂತರ ಪಾಕಿಸ್ತಾನದಲ್ಲಿ ನಿರಂತರವಾಗಿ ಸಣ್ಣದೋ ದೊಡ್ಡದೋ ಭೂಕಂಪನಗಳು ಸಂಭವಿಸ್ತಾ ಇವೆ. ಅಲ್ಲಿ ಭಾರತ ಪಾಕಿಸ್ತಾನದ ಅಘೋಷಿತ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ನಡೆಸಿದ ನಂತರ ಈ ಕಂಪನಗಳು ನಡೀತಾ ಇವೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಆದರೆ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ಮಾಡಿದ ಬಗ್ಗೆ ಭಾರತ ಆಗಲಿ ಪಾಕಿಸ್ತಾನ ಆಗಲಿ ಏನನ್ನೂ ಹೇಳಿಕೊಂಡಿಲ್ಲ. ಹಾಗೆ ಅಲ್ಲಿ ರೇಡಿಯೇಷನ್ ಅನ್ನ ಚೆಕ್ ಮಾಡೋದಿಕ್ಕೆ ಮತ್ತು ಅದನ್ನ ತಡೆಯೋದಿಕ್ಕೆ ಅಮೆರಿಕ ಹಾಗೂ ಈಜಿಪ್ಟ್ನ ವಿಮಾನಗಳು ಬಂದವು. ಈಜಿಪ್ಟ್ನ ವಿಮಾನದ ತುಂಬಾ ಚೈನಾದಿಂದ ಬೋರಾನ್ ಅನ್ನ ತಗೊಂಡು ಬರಲಾಯಿತು ಅನ್ನೋ ಸುದ್ದಿಗಳು ಬಂದರೂ ಕೂಡ ರೇಡಿಯೇಷನ್ ಅಲ್ಲಿ ವರದಿ ಆಗಿಲ್ಲ ಅಂತ ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿ ಹೇಳಿತು. ಹೀಗಾಗಿ ಅದರ ಬಗ್ಗೆ ದೊಡ್ಡ ಚರ್ಚೆ ಮುಂದುವರಿಯಲಿಲ್ಲ. ಆದರೆ ಪಾಕಿಸ್ತಾನದ ಭೂಮಿಯ ಕಂಪನ ಮಾತ್ರ ಇನ್ನೂ ನಿಂತಿಲ್ಲ. ಅದು ನಿರಂತರವಾಗಿ ಕಂಪಿಸ್ತಾ ಇರೋದ್ರಿಂದ ಪಾಕಿಸ್ತಾನದ ಕರಾಚಿಯ ಜೈಲಲ್ಲಿನ ಖೈದಿಗಳು ಆತಂಕಗೊಂಡು ಜೈಲು ಸಿಬ್ಬಂದಿಯನ್ನ ಕೊಂದು ಜೈಲಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತ ಜೈಲು ಮಂತ್ರಿ ಜಿಯಾವುಲ್ ಹಸನ್ ಹೇಳಿದ್ದಾನೆ. ಇಲ್ಲಿ ಭೂಕಂಪನದ ಕಾರಣಕ್ಕೆ ಜೈಲಿನ ಸಿಬ್ಬಂದಿಯನ್ನ ಹೊಡೆದು ಖೈದಿಗಳು ಪರಾರಿ ಆಗ್ತಾರೆ ಅನ್ನೋದು ನಂಬೋದಕ್ಕೆ ಸಾಧ್ಯವಾಗುವ ಮಾತಲ್ಲ. ಇನ್ನು ಈ ಘಟನೆ ನಡೆದಿರೋದು ಕರಾಚಿಯಲ್ಲಿ. ಕರಾಚಿ ಇರೋದು ಸಿಂಧ್ ಪ್ರಾಂತ್ಯದಲ್ಲಿ. ಇನ್ನು ಈ ಜೈಲ್ ಬ್ರೇಕ್ನ ಸಂದರ್ಭದಲ್ಲಿ ಖೈದಿಗಳು ಜೈಲು ಸಿಬ್ಬಂದಿಯ ಆಯುಧಗಳನ್ನು ಕಿತ್ಕೊಂಡು ಸಿಬ್ಬಂದಿಯ ಮೇಲೆ ಗುಂಡು ಹಾರಿಸಿದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಎಷ್ಟು ಖೈದಿಗಳು ಪರಾರಿಯಾಗಿದ್ದಾರೆ ಅನ್ನೋ ಬಗ್ಗೆ ಪಾಕಿಸ್ತಾನದ ಜೈಲು ಇಲಾಖೆ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೆ ಈ ಘಟನೆಯ ನಂತರ 40 ಮಂದಿ ಖೈದಿಗಳನ್ನು ನಾವು ಬಂಧಿಸಿದ್ದೀವಿ ಅಂತ ಮಾತ್ರ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಪರಾರಿಯಾದವರೆಷ್ಟು ಅನ್ನೋದಿನ್ನೂ ಗೊತ್ತಾಗಿಲ್ಲ. ಆದರೆ ಶಹಬಾಜ್ ಶರೀಫ್ ಮಾತ್ರ ಬಲೂಚಿಸ್ತಾನದಲ್ಲಿ ನಿಂತ್ಕೊಂಡು ಪಾಕಿಸ್ತಾನದಲ್ಲಿ ಏನೆಲ್ಲ ಆಗ್ತಾ ಇದೆ ಅದೆಲ್ಲದಕ್ಕೂ ಭಾರತವೇ ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾನೆ. ಇನ್ನು DGISPR ಚೌಧರಿ ಬಲೂಚಿಸ್ತಾನವನ್ನ ನಮ್ಮಿಂದ ಬೇರ್ಪಡಿಸೋದಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾನೆ. ಆದರೆ ಬಲೂಚಿಸ್ತಾನ ಒಂದೇ ಅಲ್ಲ, ಇಡೀ ಪಾಕಿಸ್ತಾನ ಅಲ್ಲಿ ಹೊತ್ತಿ ಉರಿತಾ ಇದೆ. ಇದು ಗೆಳೆಯರೆ, ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಸೀನಿಯರ್ ಕಮಾಂಡರ್ ಮುಲ್ಲಾ ಅಬ್ದುಲ್ ಅಜೀಜ್ನ ಸಾವಿನ ಕುರಿತಾದ ಮತ್ತು ಪಾಕಿಸ್ತಾನದಲ್ಲಿ ನಡೆದ ಜೈಲ್ ಬ್ರೇಕ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.